ಬರೀ ಪಾಪ ಅಲ್ಲ, ಸಿಟಿಗೆ ಹೋಗಿ ರಾಕೆಟ್ ಬಿಡೋದು ಓದ್ಕೊಂಡಿರೋ ಪಾಪ. ಮೂಗಿನ ತುದಿಯಲ್ಲಿ ಕೆಂಡದಂಗೆ ಸಿಟ್ಟು ಮಾಡಿಕೊಂಡಿರೋ ನೀನ್ ಇತ್ತೀಚೆಗೆ ಆ ಪ್ರೇಮ ಕಡೆ ಬಾಳ್ತಿದ್ಯಾ. ನನ್ ಮೇಲೆ ಪ್ರೀತಿನೇ ಕಮ್ಮಿ ಆಗಿದೆ. ನೀನ್ ತುಂಬಾ ಬದಲಾಗಿದೆ ಅಂತ ಅನಿಸ್ತಿದ್ದೀರಾ? ನೀನ್ ನನ್ ಜೊತೆ ಮೊದ್ಲಿನ ತರ ಇಲ್ಲ, ಮೊದ್ಲಿನ ತರ ಮಾತಾಡ್ತಾನೂ ಇಲ್ಲ, ನನಗೆ ಅಟೆನ್ಷನ್ ಕೊಡ್ತಿಲ್ಲ, ನನಗೆ ಬೆಲೆನೂ ಕೊಡ್ತಿಲ್ಲ. ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಪ್ರೇಮ ತಪ್ಪನ ಎಲ್ರ ಮುಂದೆ ಪ್ರೂವ್ ಮಾಡಿ ನೀನ್ ಅವಳ ಬಿಟ್ಟು ನನ್ನ ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ ನಾನು ಏನಾಗ್ತೀನೋ ನನ್ಗೆ ಗೊತ್ತಿಲ್ಲ. ರಾಮ್, ಹಾಲು ಕುಡಿ ರಾಮ್, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಿನಗೆ ಕಿರಿಕಿರಿ ಮಾಡಲ್ಲ ನಾನು. ಒಂದು ನಿಮಿಷ ನಿಂತ್ಕೋ. ನಾನು ಹೊರಗಡೆ ಹೋಗಿ ಮಲ್ಕೋತೀನಿ. ಅಗತ್ಯ ಏನಿಲ್ಲ, ಇಲ್ಲೇ ಮಲ್ಕೋಬೋದು. ನೀನು ಇದನ್ನೆಲ್ಲ ನನ್ನ ಅಪ್ಪ ಅಮ್ಮಂಗೋಸ್ಕರ ಮಾಡ್ತಾ ಇದೆಯಾ ತಾನೆ? ನೀನು ಈ ಗುಣನೇ ನನಗಿಷ್ಟ ಆಗೋದು. ನೀನು ತುಂಬ ಒಳ್ಳೆಯವನು. ಮಾತಾಡಿದ್ ಸಾಕು, ನಿದ್ದೆ ಮಾಡು ಹೋಗಿ. ಕರೆಕ್ಟಾಗಿ ನಮ್ಮ ರೂಮ್ಗೆ ಬಂದಿದ್ದೀನಿ ಅಲ್ವಾ? ನಮ್ಮ ರೂಮ್. ಇವಾಗ ಯಾರೋ ಡ್ಯಾನ್ಸ್ ಆಡ್ದಂಗೆ ಆಯ್ತಲ್ಲ. ಓ ಕಾವ್ಯ, ನೀನ ಡ್ಯಾನ್ಸ್ ಮಾಡಿದ್ದು? ಅಯ್ಯಯ್ಯ, ನಾನು ನೋಡ್ಲಿಲ್ಲ. ಇನ್ನೊಂದು ಗೀತ. ಡ್ಯಾನ್ಸ್ ಮಾಡ್ತಿರೋದು ನಾನಲ್ಲ, ನೀನು. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ಇಲ್ಲಿಗೆ ಯಾಕೆ ಬಂದ? ಹೌದಲ್ವಾ, ನಾನು ಯಾಕೆ ಇಲ್ಲಿಗೆ ಬಂದೆ? ನನಗೂ ಅದೇ ಅರ್ಥ ಆಯ್ತಿಲ್ಲಪ್ಪ. ಓ, ಇದು ವಿಷಯ. ಬಾರಿ ಯಾಕೆ ಆಗ್ತಿದ್ಯಾ? ಸೊಳ್ಳೆ ಬರ್ತದೆ. ಏನ್ ಸೊಳ್ಳೆ? ಸೊಳ್ಳೆ ಬರ್ತದೆ. ಸೊಳ್ಳೆ ನಾವಿರೋದಿಲ್ಲಿ ಗೊತ್ತಾಗ್ಬಿಟ್ರೆ ಬಂದು ಹಂಗೆ ಕಚ್ಬಿಡ್ತದೆ. ನನಗಾದ್ರೆ ಈ ಸೊಳ್ಳೆ ತಿಗಣೆ ಎಲ್ಲಾನು ಅಭ್ಯಾಸ ಇದೆ. ಆದ್ರೆ ನಿಮ್ಮಪ್ಪ ಬಲೆ ಮೆತ್ತಗೆ ಸಾಕ್ಬಿಟ್ಟವ್ರೆ. ಆಮ್ಯಾಕೆ
ಆ ಸೊಳ್ಳೆ ಕಡ್ದು ಅದೇನೋ ಇಂಜೆಕ್ಷನ್. ಇನ್ಫೆಕ್ಷನ್. ಹಾ, ಅದೇ ಅದಾಗ್ಬಿಟ್ರೆ ಅದಕ್ಕೆ ಸೊಳ್ಳೆ ಒಳಗೆ ಬಡ್ದಂಗೆ ಬಾಗ್ಲಾಕಿ ಬಂದ್ ಮಾಡ್ಬಿಟ್ಟಿವ್ರಿ. ನೋಡು, ತುಂಬಾ ಕುಡ್ದಿದ್ಯಾ, ಇಲ್ಲಿಂದ ಹೊರಟೋಗು. ಕಾವ್ಯ, ಯಾಕೆ ಬೈತಿದ್ಯಾ ನೀನು? ನಾನು ಏನು ಮಾಡಿದ್ರು ಬೈತೀಯ, ಏನು ಮಾತಾಡಿದ್ರು ಬೈತೀಯ. ಒಟ್ನಲ್ಲಿ ನನಗೆ ಬೈತಾನೆ ಇರ್ತೀಯ. ಯಾಕೆ? ಇವನನ್ನ ಹೇಗಪ್ಪ ಇಲ್ಲಿಂದ ಕಳ್ಸೋದು? ಈ ಅಪ್ಪಂಗೂ ಬುದ್ಧಿ ಇಲ್ಲ. ಇವನಿಗೆ ಯಾಕೆ ಇಷ್ಟೊಂದು ಕುಡ್ಸಕ್ ಹೋದ್ರು? ಬೇಡ ಬೇಡ. ನೋಡು, ನನಗೆ ಬೇಕಾದ್ರೆ ಎಷ್ಟಾದರೂ ಬೈ, ಆದರೆ ನಮ್ಮ ಮಾವ ದೇವ್ರಂತ ಮಾವ, ಅವ್ರಿಗೆ ಮಾತ್ರ ಬೈಬಾರ್ದು. ಅವ್ರು ಸಾನೆ ಒಳ್ಳೆಯವರು. ಹಂಗೆ ನೋಡಕ್ ಹೋದ್ರೆ ನೀನು ಒಳ್ಳೆಯ. ಆದ್ರೆ ಏನ್ ಮಾಡೋದು, ಕೆಟ್ಟ ಪರಿಸ್ಥಿತಿಗೆ ಸಿಗಾಕೊಂಡ್ಬಿಟ್ಟಿದ್ಯಾ. ಪಾಪ ಕಾವ್ಯ, ನೀನು ಪಾಪ. ನಾನು ಹೇಳ್ತಾ ಇರೋದು ದಿಟ ತಾನೆ? ನಿನ್ ಪಾಪ ಅನ್ನೋದು ದಿಟ ತಾನೆ? ಹೇಳು ಕಾವ್ಯ, ನಿನ್ ಪಾಪ ತಾನೆ? ವಾ, ನೀನೇ ಪಾಪ ಅನ್ಕೊಳ್ಳಕ್ಕೆ ಮುಜುಗರ ಆಯ್ತದ? ಸರಿ ಬಿಡು, ನಾನೇ ಹೇಳ್ತೀನಿ. ಕಾವ್ಯ ಪಾಪ, ಬರೀ ಪಾಪ ಅಲ್ಲ, ಸಿಟಿಗೆ ಹೋಗಿ ರಾಕೆಟ್ ಬಿಡೋದು ಓದ್ಕೊಂಡಿರೋ ಪಾಪ, ಮೂಗಿನ ತುದಿಯಲ್ಲಿ ಕೆಂಡದಂಗೆ ಸಿಟ್ಟು ಮಾಡಿಕೊಂಡಿರೋ ಸಿಟ್ಟಿನ ಪಾಪ, ನನ್ನ ಕಂಡ್ರೆ ಗುರ್ರನ್ನೋ ಗುರುಗುರು ಪಾಪ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಆದ್ರೂ ನಿಮ್ಮ ಅಪ್ಪನ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮದುವೆ ಆಗಿ ದಿನ ಒದ್ದಾಡ್ತಾ ಇರೋ ಪಾಪಚ್ಚಿ ಪಾಪ. ನನಗೆ ಗೊತ್ತು ಕಾವ್ಯ, ನೀನು ಶಾನೆ ಓದ್ಕೊಂಡ್ಬಿಟ್ಟಿದ್ಯಾ, ನನಗಿಂತ ಜಾಸ್ತಿ ಪ್ರಪಂಚ ನೋಡಿದ್ಯಾ. ಆದ್ರೆ ಏನ್ ಮಾಡೋದು, ನಾನು ಬರೀ 7ನೇ ಕ್ಲಾಸು. ನೀನು ಹೇಳೋದು ನನ್ಗೆ ಅರ್ಥ ಹಾಕಿಲ್ಲ, ನಾನು ಮಾತಾಡೋದು ನಿನಗೆ ಸೇರಕ್ಕಿಲ್ಲ. ಒಟ್ನಲ್ಲಿ ಈ ಬೈಲಿ ಏನು ಮಾಡಕ್ಕಿಲ್ಲ. ಬಾ, ಈ ಪೂರ್ವ ಪಶ್ಚಿಮ ಎರಡನ್ನು ಒಂದು ಮಾಡ್ದಂಗೈತೆ ನಮ್ಮ ಜೋಡಿ. ನನಗೆ ಗೊತ್ತು ಕಾವ್ಯ, ನಿನಗೆ ನಾನು ತಕ್ಕನಾದ ಗಂಡ ಅಲ್ವೇ ಅಲ್ಲ. ಆದ್ರೆ ಏನ್ ಮಾಡೋದು, ನನಗೆ ನಮ್ಮ ಅಮ್ಮನ ಮಾತು ಮುಖ್ಯ ಆಗಿತ್ತು. ನಿನ್ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ನಿನಗೆ ನಿಮ್ಮ ಅಪ್ಪನ ಮಾತು ಉಳಿಸ್ಕೋಬೇಕಿತ್ತು, ಕುತ್ತಿಗೆ ಕೊಟ್ಬಿಟ್ಟೆ. ಹಂಗಾಗಿ ನಾವಿಬ್ರು ತಗ್ಲಾಕೊಂಬಿಟ್ವಿ. ಏನ್ ಯೋಚನೆ ಮಾಡ್ತಿದ್ಯಾ ಕಾವ್ಯ? ನಾನು ಮಾತಾಡ್ತಿರೋದು ಕರೆಕ್ಟಾಗಿ ಅದೇ ತಾನೆ? ನಾನು ನಿಂತರ ಓದಿ ತಿಳ್ಕೊಂಡಿರೋ ಮನ್ಸ ಅಲ್ಲ. ಅವಾಗ ಹಿಂಗೆ ಮಿಸ್ಟೇಕ್ಸ್ ಆಯ್ತಾ ಇರ್ತವೆ. ಹಾಗೇನಿಲ್ಲ, ನಿನಗೆ ನಿದ್ದೆ ಬರ್ತಿರ್ಬೇಕು, ಮಲ್ಕೋ. ವಾ, ನಾನು ಕುಡಿದ್ಬಿಟ್ಟಿದ್ದೀನಿ ಅಂತ ಕಾಳಜಿ ಮಾಡ್ತಿದ್ಯಾ ಅಲ್ವಾ? ಮಾಡ್ತೀಯ ಬಿಡು, ಮಾಡ್ತೀಯ. ನೀನು ಕಾಳಜಿ ಮಾಡೋ ವಿಷಯದಾಗೆ ಸಾನೆ ಒಳ್ಳೆವಳು ಅಂತ ನಮ್ಮ ಅಮ್ಮನ ವಿಷಯದಾಗೆ ತಿಳ್ಕೊಂಬಿಟ್ಟೆ ನಾನು. ಅಲ್ಲ, ನನ್ನ ಮೇಲೆ ನಿಂಗೆ ಆಟೋ ಒಂದು ಸಿಟ್ಟಿದ್ರು ನಮ್ಮ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಕಾವ್ಯ. ನೀನು ಸಾನೆ ಒಳ್ಳೆವಳು, ನೀನು ಒಳ್ಳೆ ಪಾಪ. ಬೇಡ ಕಾವ್ಯ, ನಿನಗೆ ನಾನು ಸರಿ ಬರೋಕ್ಕಿಲ್ಲ. ನೀನು ರಾಕೆಟ್ ಬಿಡೋಳು, ನಾನು ಬುಲ್ಡೆ ಹೊಡೆಯೋನು. ನೀನ್ ಬಲೆ ಸೂಕ್ಷ್ಮ, ನಾನು ಭಯಂಕರ ಒರಟ. ಹಾಲು ಜೇನು ಜೋಡಿ ಆದ್ರೇನೆ ಚಂದ. ಹಾಲನ್ನ ತಗೊಂಡೋಗಿ ಬೋರ್ಗಲ್ ಮೇಲೆ ಸುರಿದ್ರೆ ಏನ್ ಚಂದ, ಎಲ್ಲ ಎಷ್ಟಾಗೋಯ್ತದೆ. ಹಂಗೆ ನೀನು ಹಾಲ್ನಂತವಳು, ನಿನಗೆ ಜೇನ್ನಂತ ಹುಡುಗ ಸಿಗ್ಬೇಕಿತ್ತು.
ಆದ್ರೆ ಏನ್ ಮಾಡೋದು, ಈ ಕಲ್ಬೊಂಡೆ ಅಂತ ನಾನ್ ಸಿಕ್ಬಿಟ್ಟಿವ್ನಿ. ಬೇಡ ಬಿಡು ಕಾವ್ಯ, ನೀನು ದಿನ ದಿನ ಕಷ್ಟ ಪಡೋದನ್ನ ನನ್ನ ಕೈಲಿ ನೋಡಕ್ ಆಯ್ತಿಲ್ಲ. ಹಾಗಿದ್ದಾಗ್ಲಿ ಜಾತ್ರೆ ಅಂತ ಬಿಟ್ಬಿಡು ನನ್ನ ಹತ್ಲಾಗೆ. ಹ್ಞೂ, ಅದೇನೋ ಅಂತಾರಲ್ಲ, ಆ, ಡ- 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 ಹಾ, ಡೈವರ್ಸ್, ಅದನ್ನ ಕೊಟ್ಬಿಡತ್ಲ. ಏ ಏನ್ ಮಾತಾಡ್ತಿದ್ಯಾ? ದಿಟ ಕಾವ್ಯ, ದಿಟಾನೇ ಮಾತಾಡ್ತೀನಿ. ಅವತ್ ನೀನು ಮದುವೆ ಮಂಟಪದಾಗ ಬಂದು ನನ್ನ ಎಷ್ಟೆಲ್ಲ ಕೇಳ್ಕೊಂಡೆ. ನನಗೆ ಈ ಮದುವೆ ಇಷ್ಟ ಇಲ್ಲ, ನಿಲ್ಸ್ಬಿಡಿ, ನನ್ನ ಭವಿಷ್ಯ ನಿನ್ ಕೈಯಾಗದೆ, ನಿನ್ ಕೈ ಮುಗಿತೀನಿ, ನಿನ್ ದಮ್ಮಯ್ಯ ಅಂತೆಲ್ಲ ಹೇಳ್ದೆ. ಆದ್ರೆ ನನಗೆ ಅಮ್ಮ ನೆನಪಾಗ್ಬಿಟ್ರು, ಅದಕ್ಕೆ ನಿನ್ಗೆ ತಾಳಿ ಕಟ್ಬಿಟ್ಟೆ. ಅವತ್ತಿಂದ ನಿನ್ಗೆ ಬರೀ ಹಿಂಸೆನೆ ಆಗೋಗದೆ. ಕಾವ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಏನ್ ಮಾಡ್ತಿದ್ಯಾ? ನಿನ್ ಕಾಲು ಹಿಡ್ಕೊತಾ ಇದ್ದೀನಿ ಕಾವ್ಯ, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಕಾವ್ಯ ಪಾಪ, ನನ್ನ ಕ್ಷಮಿಸ್ಬಿಡು ಕಾವ್ಯ. ಪಾಪ ಮಹದೇವ್, ನಾನು ಅನ್ಕೊಂಡಷ್ಟು ಕೆಟ್ಟವರಲ್ಲ. ಇಷ್ಟು ದಿನ ನಾನು ತಪ್ಪು ತಿಳ್ಕೊಂಡಿದ್ದೆ ಅನ್ಸುತ್ತೆ.